ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ SLC ವಿದ್ಯಾರ್ಥಿಗಳಿಗೆ ಸೋಮವಾರ ಮಂಡೇ ಇಲ್ಲಿ ನಿಮಗೆ ಒಂದು ವಿಜ್ಞಾನ ಪರೀಕ್ಷೆ ನಡೀತಾ ಇದೆ. ನಿಮ್ಮ ಬೋರ್ಡ್ ಪರೀಕ್ಷೆಯ ಒಂದು ಸೈನ್ಸ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ನ್ಯೂ ಅಪ್ಡೇಟ್ ಪ್ರಶ್ನೆಗಳು ಇವೇ ಬರ್ತವೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಈ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನಿಮ್ಮ ಒಂದು ನೋಟ್ಸ್ ಜೊತೆಗೆ ಈ ಪ್ರಶ್ನೆಗಳನ್ನು ಓದ್ಕೊಂಡು ಹೋಗಿ, ಯಾಕಂದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಶುರು ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ವಿತ್ ಆನ್ಸರ್ ಕೂಡ ಇದೆ. ವಿತ್ ಆನ್ಸರ್, ವಿತ್ ಪ್ರಶ್ನೆ ಇದೆ. ನೋಡಿ, ಈ ದ್ರಾವಣದೊಡನೆ ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆಯಾದ ಅನಿಲವು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಈ ದ್ರಾವಣವು ಡ್ಯಾಶ್ ಆಗಿದೆ. ನೋಡಿ, HCI ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ರಿ. ಇಲ್ಲಿ ಪ್ರತಿ ಅಧ್ಯಾಯದಿಂದಲೂ ಕೂಡ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ಈಗ ತಾನೇ ನ್ಯೂ ಅಪ್ಡೇಟ್ ಪ್ರಶ್ನೆಗಳಿವು. ಓಕೆ, ನೆಕ್ಸ್ಟು ABC ಮತ್ತು T ದ್ರಾವಣಗಳ pH ಕ್ರಮವಾಗಿ 2, 7, 8 ಮತ್ತು 6 ಆಗಿದೆ. ಅವುಗಳ ಆಮ್ಲೀಯತೆಯ ಏರಿಕಾ ಕ್ರಮದಲ್ಲಿ ಹೀಗೆ ಬರೆಯಬಹುದು. ಹೀಗೆ ಈ ರೀತಿಯಲ್ಲಿ ಬರೀಬಹುದು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ನೆಕ್ಸ್ಟು ತಾಜಾ ಹಾಲಿನ pH -6 ಆಗಿದೆ. ಅದು ಮೊಸರಾಗಿ ಪರಿವರ್ತನೆ ಹೊಂದಿದಾಗ ಅದರ pH 6ಕ್ಕಿಂತ ಕಡಿಮೆಯಾಗುತ್ತದೆ. ಎಷ್ಟು? 6ಕ್ಕಿಂತ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು, ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಯಾವುದು ನೋಡಿ, ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಒಬ್ಬ ಹುಡುಗನು ಸಾರ್ವತ್ರಿಕ ದ್ರಾವಕವನ್ನು ವೆನಿಗರ್ನಲ್ಲಿ ಅದ್ದಿದಾಗ ಅದರ pH 3. ಇದು ಈ ಉತ್ತರ ಈ ಥರ ಇದೆ. ಇದು ಬಹಳ ಇಂಪಾರ್ಟೆಂಟ್, ಇದೊಂದು ಸರಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಈ ಪ್ರಶ್ನೆ ಬರುತ್ತೆ, X ಒಂದು ಜಲೀಯ ದ್ರಾವಣ, ಇದನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದರೆ ಇಲ್ಲಿ ನೋಡಿ ಅನಿಲ ಉತ್ಪತ್ತಿ ಆಗುತ್ತದೆ. ಹಾಗಾದರೆ X ಅನ್ನು ಹೆಸರಿಸಿ ವಿಧಾನದ ಹೆಸರು. ನೋಡಿ, ಇದು ಉತ್ತರ 2 ಪಾಯಿಂಟ್ಸ್ಗಳಲ್ಲಿ ಬರುತ್ತದೆ. ಓಕೆ, ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಬಿಳಿ ಪುಡಿಯಂತಿರುವ ಈ ವಸ್ತು ನೀರು ಬೆರೆಸಿದೊಡನೆ ಗಟ್ಟಿಯಾಗ್ತದೆ. ವೈದ್ಯರು ಮುರಿದ ಮೂಳೆಗೆ ಇದನ್ನು ಲೇಪಿಸಿ ಚಿಕಿತ್ಸೆ ನೀಡಲು ಬಳಸ್ತಾರೆ. ಈ ರಾಸಾಯನಿಕ ಯಾವುದು? ಕ್ರಿಯೆಗೆ ಸಮೀಕರಣ ಬರೆಯಿರಿ. ಇದು ಒಂದು ಪ್ರಶ್ನೆ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 4 ಅಂಕಗಳಿಗೆ ಪ್ರಶ್ನೆಗಳು ಯಾವುದೆಲ್ಲ ಬರಬಹುದು ಅಂತ ಇಲ್ಲಿ ನೋಡೋದಾದರೆ ಇದು ಒಂದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಆ ನೋಡಿನಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸರಿಯಾಗಿ. ನೆಕ್ಸ್ಟ್ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಬನ್ನಿ. ನೋಡಿ, ಇಲ್ಲಿ ಬಹು ಆಯ್ಕೆ ನೋಡೋದಾದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. 2ನೇ ಕ್ವೆಶ್ಚನ್, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ಒಂದು ಪ್ರಮಾಣದಲ್ಲಿ X ಎಂಬ ನೀಲಿ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯಿರಿಸಿದಾಗ ಹಸಿರು ಬಣ್ಣದ ದ್ರಾವಣ ಉಂಟಾದರೆ X ಹೆಸರಿಸಿ. ತಾಮ್ರದ ಸಲ್ಫೇಟ್ ಅಂತ ಹೇಳ್ಬೋದು ನಾವು. ಓಕೆನಾ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಿಗೆ ಇದೊಂದು ಡೈಗ್ರಾಮ್, ತುಂಬ 3 ಅಂಕದ ಪ್ರಶ್ನೆಗಳಿದು. ಇದು ಬಂದರೆ ತುಂಬ ಇಂಪಾರ್ಟೆಂಟ್, ಇದು ಬರಬಹುದು. ಇದೊಂದು ಸರಿಯಾಗಿ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ಉತ್ತರ ಇಲ್ಲಿದೆ, 3ಕ್ಕೂ ಇಷ್ಟು ಉತ್ತರ ಇದೆ. ಓಕೆ, ನೆಕ್ಸ್ಟು ಜೀವಕ್ರಿಯೆಗಳು ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಪಡುವಂಥದ್ದಿದು. ನೋಡಿ, ಇಲ್ಲಿ ಅನ್ವಯಿಕ ಸಂಬಂಧ ಪ್ರಶ್ನೆಗಳಿದು. ಓಕೆ, ನೋಡಿ, ಇದೊಂದು ಬರುತ್ತೆ. ಒಂದು ಸಸ್ಯದ ಕ್ಸೈಲಮ್ ಅಂಗಾಂಶವನ್ನು ತೆಗೆದು ಹಾಕಿದರೆ ಏನಾಗುತ್ತದೆ ಅಂತ ಕೇಳ್ತಾರೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟು ಮಾನವನು ಗರಿಕೆ ಅಂತ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ, ಏಕೆ? ಇವು ಪೂರಕ ಪ್ರಶ್ನೆಗಳು. ನೆಕ್ಸ್ಟ್ ಸಹಕಾರ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಡುವಂತಹ ಪ್ರಶ್ನೆಗಳು ಇಲ್ಲಿದೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಅಪಘಾತದ ನಂತರ ನೇರವಾಗಿ ನಡೆಯಲಾಗುತ್ತಿಲ್ಲ ಮತ್ತು ಕೆಳಗೆ ಬಿದ್ದ ವಸ್ತುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಅವು ಮಿದುಳಿನ ಯಾವ ಭಾಗಕ್ಕೆ ಪೆಟ್ಟು ಬಿದ್ದಿದೆ? ಅನುಮಸ್ತಿಷ್ಕ ಅಂತ ಹೇಳಬೇಕು. ಓಕೆನಾ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಆದಮೇಲೆ ಇದೊಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಭಾಳಿದೆ. ಕೆಳಗಿನ ನರಕೋಶದ ಚಿತ್ರವನ್ನು ಗಮನಿಸಿ ಹಾಗೂ ನರ ವಿದ್ಯುತ್ ಆವೇಶಗಳು ಚಲಿಸುವ ಸರಿಯಾದ ಮಾರ್ಗವನ್ನು ಆರಿಸಿ. ನೋಡಿ, PRSQ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್, ಬಂದೇ ಬರುತ್ತೆ. ಇದೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಮೆದುಳಿಗೆ ಸಂಬಂಧಪಡುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ
ಇದು ಬರುತ್ತೆ. ಮಾನವನ ಮಿದುಳಿನ ಚಿತ್ರದಲ್ಲಿ ABC ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿರಿ. ABC ಕ್ರಮವಾಗಿ ನಾವು ಮಾಡಬೇಕು. ಯಾವುದು? ಒಂದು ಪಾನ್ಸ್, ನೆಕ್ಸ್ಟ್ ಮಧ್ಯ ಮಿದುಳು, ಅನುಮಸ್ತಿಷ್ಕ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ನೋಡ್ಕೊಳ್ಳೋಣ. ಕೆಳಗಿನ ಚಿತ್ರದಲ್ಲಿ ಕಂಡುಬರುವ ಅನುವರ್ತನ ಚಲನೆ ಇದು ರಾಸಾಯನಿಕ ವರ್ತನೆ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳಲ್ಲಿ ಸತೀಶನಿಗೆ ಉಪ್ಪಿನಕಾಯಿಯನ್ನು ನೋಡಿ ಬಾಯಲ್ಲಿ ನೀರು ಹೊರಿದೆ. ಇದಕ್ಕೆ ಕಾರಣವಾದ ಮಿದುಳಿನ ಭಾಗ ಯಾವುದಪ್ಪ ಅಂದರೆ ಮೆಡುಲ್ಲಾ ಅಂತ ಹೇಳ್ಬೋದು. ಯಾವುದು? ಮೆಡುಲ್ಲಾ. ರಹೀಮನು ಶರತ್ಕಾಲದಲ್ಲಿ ತನ್ನ ಮನೆಯ ಮುಂದೆ ಬೆಳೆದಿದ್ದ ಮಾವಿನ ಮರದ ಎಲೆಗಳು ಉದುರುವುದನ್ನು ಗಮನಿಸ್ತಾನೆ. ಹೀಗೆ ಎಲೆಗಳು ಉದುರಲು ಕಾರಣವಾದ ಹಾರ್ಮೋನ್ ಯಾವುದಂದರೆ ಅಬ್ಸಿಸಿಕ್ ಆಮ್ಲ ಅಂತ ನಾವು ಹೇಳ್ಬೋದು. ಓಕೆನಾ? ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿದು. ಅನಿಲ್ ಎಂಬ 10ನೇ ತರಗತಿ ವಿದ್ಯಾರ್ಥಿಯೊಬ್ಬ ತನ್ನ ಸಹಪಾಠಿಗಳಿಗಿಂತ ತುಂಬ ಎತ್ತರವಾಗಿ ಬೆಳೆದಿದ್ದಾನೆ. ಅವನ ಈ ಸ್ಥಿತಿಯಲ್ಲಿ ಏನೆನ್ನುವರು? ಇದಕ್ಕೆ ಕಾರಣವಾದ ಹಾರ್ಮೋನ್ ಯಾವುದು? ನೋಡಿ, ಅವನ ಈ ಸ್ಥಿತಿಯನ್ನು ದೈತ್ಯತೆ ಎನ್ನುತ್ತಾರೆ. ಇದಕ್ಕೆ ಕಾರಣ ಪಿಟ್ಯೂಟರಿ ಗ್ರಂಥಿಯ ಬೆಳವಣಿಗೆಯ ಹಾರ್ಮೋನಿನ ಅಧಿಕ ಸ್ರವಿಕೆ ಎನ್ನುತ್ತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಬರುತ್ತೆ ನೋಡಿ. ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಆಧರಿಸಿದ ಚಲನೆ ಮತ್ತು ಸ್ವತಂತ್ರ ಚಲನೆ ಇರುವ ವ್ಯತ್ಯಾಸಗಳೇನೆಂದರೆ ಇವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಶಕ್ತಿ ಅನ್ವಯಿಕ ಪ್ರಶ್ನೆಗಳಿವು ಎಲ್ಲ. ಓಕೆ, ಇವೆಲ್ಲ ವಿದ್ಯುತ್ ಶಕ್ತಿ ಅನ್ವಯಿಕ ಪ್ರಶ್ನೆಗಳು. ಮಂಡಲದಲ್ಲಿ ಆಮ್ಲೀಟರನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ, ಸಮಾನಾಂತರವಾಗಿ ಏಕೆ ಜೋಡಿಸೋದಿಲ್ಲ? ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು 7 ಮೀಟರ್ ಉದ್ದದ ತಾಮ್ರದ ರೋಧಶೀಲತೆ P ಆಗಿರ್ತದೆ. ವಾಹಕದ ಉದ್ದ 2 ಪಟ್ಟು ಹೆಚ್ಚಾದರೆ ವಾಹಕದ ರೋಧಶೀಲತೆ ಏನಾಗಿರ್ತದೆ? ಇದೊಂದು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು 13 ವಿದ್ಯುತ್ ಪ್ರವಾಹದ ಕ್ರಾಂತಿಯ ಪರಿಣಾಮಗಳು ಅನ್ವಯಿಕ ಪ್ರಶ್ನೆಗಳಿವೆ. ಎಲ್ಲವೂ ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಇವುಗಳನ್ನು ಕೂಡ. ಓಕೆನಾ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೊಂದು. ಓಕೆ, ಇವು 5th 6th 7th ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಈ 3 ಪ್ರಶ್ನೆಗಳನ್ನು. ಓಕೆನಾ? ನೆಕ್ಸ್ಟು ನಮ್ಮ ಪರಿಸರ ಅನ್ವಯಿಕ ಪ್ರಶ್ನೆಗಳು. ನಮ್ಮ ಪರಿಸರಕ್ಕೆ ಅನ್ವಯಿಕ ಪ್ರಶ್ನೆಗಳಿವು. ಏನು ತೊಂದರೆ ಇಲ್ಲ. ಹಸಿರು ಸಸ್ಯಗಳನ್ನು ಉತ್ಪಾದಕರು ಎಂದು ಕರೆಯಲು ಕಾರಣವೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಡುವಂಥದ್ದು ನೋಡ್ತಾ ಹೋಗೋಣ. ಭೂ ಆಯ್ಕೆ ಫಸ್ಟು ನೋಡಿಲಿ. ಸಹವೆನಲ್ಸಿಯ ಸಂಯುಕ್ತಗಳು ವಿದ್ಯುತ್ನ ಅವಾಹಕಗಳಾಗಿರಲು ಕಾರಣವೇನಪ್ಪ ಅಂದರೆ ಇವುಗಳಲ್ಲಿ ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 2 ಅಂಕದ ಪ್ರಶ್ನೆಗಳು. ಎಥೆನಾಲನ್ನು ಎಥನೋಮಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆ ಎಂದು ಹೇಗೆ ಪರಿಗಣಿಸುವರಿ ಅಂದರೆ ಇವು ಕೂಡ ಬರ್ತದೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಓಕೆ, 3 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಡುವಂಥದ್ದಿದೆ. ಎಲ್ಲ 3 ಅಂಕದ ಪ್ರಶ್ನೆಗಳು. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಡುವಂಥದ್ದು ನೋಡಿಲ್ಲಿ. ಧಾತುಗಳು ಆವರ್ತನೀಯ ವರ್ಗೀಕರಣ ಅನ್ವಯಿಕ ಪ್ರಶ್ನೆಗಳಿವು. ಓಕೆನಾ? ಇದೊಂದು ಓದ್ಕೊಳ್ಳಿ. A, B ಮತ್ತು C ಧಾತುಗಳ ತ್ರಿವಳಿಗಳಲ್ಲಿ B ಮತ್ತು Cಗಳ ಪರಮಾಣು ರಾಶಿ ಅನುಕ್ರಮವಾಗಿ 100 ಮತ್ತು 50 ಆಗಿದ್ದರೆ Aಯ ಪರಮಾಣು ರಾಶಿ ಎಷ್ಟಾಗಿರುತ್ತೆ? 150 ಆಗಿರುತ್ತೆ. ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಲಾಗಿದ್ದು ಸೋಡಿಯಂ ಸಲ್ಫೇಟ್ನ ಅಣುಸೂತ್ರ Na2SO4. ಆದರೆ ಪೊಟ್ಯಾಷಿಯಂ ಸಲ್ಫೇಟ್ನ ಅಣುಸೂತ್ರವನ್ನು ನಿರ್ಧರಿಸಿ ನಿಮ್ಮ ನಿರ್ಧಾರಕ್ಕೆ ಕಾರಣ ಕೊಡಿ. ಇದೊಂದು ಓದ್ಕೊಳ್ಳಿ ಸರಿಯಾಗಿ. ಓಕೆನಾ? ನೆಕ್ಸ್ಟು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಈ ಒಂದು ಪ್ರಶ್ನೆಗೆ ಸಂಬಂಧಪಡುವಂಥ ನೋಡಿ, ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುವ ಹಾಗೂ ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುವ ದ್ರವವನ್ನು ಹೊರಸೂಸುವ ಗ್ರಂಥಿ ಯಾವುದಂದ್ರೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಹೇಳ್ಬೋದು. ಪುರುಷನಲ್ಲಿ
ವೃಷಣ ಚೀಲವು ದೇಹದಿಂದ ಹೊರಗೆ ಏಕೆ ಇರುತ್ತದೆ? ಇದೊಂದು ಪ್ರಶ್ನೆ ಬರುತ್ತೆ, ನೆನಪಿಟ್ಕೊಳ್ಳಿ ಎಲ್ಲ. ನೆಕ್ಸ್ಟು ಲೈಂಗಿಕ ಶಿಕ್ಷಣ ಪ್ರೌಢಶಾಲೆಗಳು ಕಡ್ಡಾಯವಾಗಿರಬೇಕು. ಈ ಮಾತನ್ನು ಸಮರ್ಥಿಸಿ. ನಾವು ಪ್ರೌಢಾವಸ್ಥೆಗೆ ತಲುಪುವ ವೇಳೆ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಹೆಣ್ಣಿನಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭಿಸುತ್ತದೆ. ಮಾಸಿಕ ಋತುಚಕ್ರ ಪ್ರಾರಂಭಗೊಳ್ಳುತ್ತದೆ. ಗಂಡಿನ ಮುಖದ ಮೇಲೆ ರೋಮಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ರಾತ್ರಿಯ ವೇಳೆಯಲ್ಲಿ ಶಿಶ್ನವು ದೊಡ್ಡದಾಗಿ ನಿವೇರಿ ವೀರ್ಯಾಣುಗಳು ಹೊರಬರಬಹುದು. ವಿಭಿನ್ನ ಲಿಂಗಗಳ ಕಡೆಗೆ ಆಕರ್ಷಣೆ ಹೆಚ್ಚಾಗುತ್ತದೆ. ಇದೆಲ್ಲದರ ಬಗ್ಗೆ ಬಾಲಕ ಬಾಲಕಿಯರಿಗೆ ಮೊದಲೇ ತಿಳಿಸಿಕೊಡಬೇಕು. ಇಲ್ಲದಿದ್ದರೆ ತಮ್ಮ ದೇಹದ ಮೇಲೆಯೇ ಅವರಿಗೆ ಚಿಕಿತ್ಸೆಯಾಗಿ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಲೈಂಗಿಕ ಶಿಕ್ಷಣ ಪ್ರೌಢಶಾಲೆಗಳು ಕಡ್ಡಾಯವಾಗಿ ಇರಬೇಕು. ನೆಕ್ಸ್ಟು ಆನುವಂಶಿಕತೆ ಮತ್ತು ಜೀವನ ವಿಕಾಸ. ಇದಕ್ಕೆ ಸಂಬಂಧಪಡುವಂಥದ್ದು. ಒಂದು ಯುಗ್ಮವು ತಂದೆಯಿಂದ ಆನುವಂಶಿಕವಾಗಿ ಎಕ್ಸ್ ಕ್ರೋಮೋಸೋಮನ್ನು ಪಡೆದರೆ ನಿರ್ಧಾರವಾಗುವ ಲಿಂಗ ಯಾವುದಪ್ಪ ಅಂದರೆ ಹೆಣ್ಣು ಅಂತ ಹೇಳ್ಬೋದು. ಓಕೆನಾ. 1 ಅಂಕದ ಪ್ರಶ್ನೆಗಳಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕದ ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಓಕೆ, ಇದು ಉತ್ತರ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇದು ನೀಲಿ ಕಣ್ಣುಗಳ ಕಣ್ಣುಗಳ ಜೀನ್ಗಿಂತ ದುರ್ಬಲವಾಗಿದೆ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ. 4 ಅಂಕದ ಪ್ರಶ್ನೆಗಳು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಅನ್ವಯಿಕ ಪ್ರಶ್ನೆಗಳು ಇವೆಲ್ಲವೂ ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟಿವು. ಓಕೆನಾ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಸರಿಯಾಗಿ ಒಂದು ಸಾರಿ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ರೀತಿ ಮಿಸ್ಟೇಕ್ ಆಗೋದಿಲ್ಲ. ನಿಮಗೆ ಔಟ್ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಇದು ನೋಡಿ ಒಂದು ಸಾರಿ ಎಲ್ಲವೂ ಕೂಡ ಓದ್ಕೊಳ್ಳಿ, ಯಾಕಂದರೆ ಬರುವಂತಹ ಒಂದು ಪ್ರಶ್ನೆಗಳೇ ಆಗಿರ್ತದೆ. ಯಾಕಂದರೆ ಭಾಳ ಇಂಪಾರ್ಟೆಂಟ್, ಶಕ್ತಿ ಆಕಾರಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳಿವೆ ಎಲ್ಲವೂ ಕೂಡ. ಓಕೆನಾ. ಎಲ್ಲ ಸರಿಯಾಗಿ ಸ್ಟಡಿ ಮಾಡಿಕೊಂಡು ಒಂದು ಸಾರಿ ನಿಮ್ಮ ಟೀಚರ್ಸ್ ಹೇಳಿರುವಂಥ ಮುಖ್ಯ ಪ್ರಶ್ನೆಗಳ ಜೊತೆಗೆ ನೋಟ್ಸ್, ಇಂಪಾರ್ಟೆಂಟ್ ಪ್ರಶ್ನೆಗಳ ಜೊತೆಗೆ ಈ ವಿಡಿಯೋದಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ಒಂದು ಸಾರಿ ನೀವು ಮನನ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಗ್ಯಾರಂಟಿ ನೀವು ಔಟ್ ತೊಗೊಳ್ತೀರ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.